ಪ್ರೀತಿಯ ಸ್ನೇಹಿತರೆ, ಈ ಚಳಿಗಾಲದಲ್ಲಿ ನಾವು ಮಾಡ್ಕೋಬೇಕಾದಂಥ ಒಂದು ರುಚಿಕರವಾದ ತಿಂಡಿ ಅಂತಂದರೆ ಅವರೆಕಾಳು ಬಾತು. ಈ ಅವರೆಕಾಳು ಬಾತು ನಾನು ಮೆಂತ್ಯ ಸೊಪ್ಪಿನ ಜೊತೆ ಮಾಡಿದ್ದೀನಿ. ಈ ಚಳಿಗಾಲಕ್ಕೆ ಹೇಳಿ ಮಾಡಿಸಿದಂಥ ಒಂದು ತಿಂಡಿ. ಮಾಡೋ ವಿಧಾನ ತೋರಿಸಿದ್ದೀನಿ, ಬನ್ನಿ ಈಗ ನೋಡೋಣ. ನೋಡಿ ಇಲ್ಲಿ ಸ್ನೇಹಿತರೆ, 1 ಗೆಂಡೆ ಈರುಳ್ಳಿ ತೊಗೊಂಡಿದ್ದೀನಿ, 1 ಇಂಚಷ್ಟು ಶುಂಠಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ, 1 ಗೆಂಡೆ ಸಣ್ಣ ಗೆಂಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ, 2 ತುಂಡು ಚಕ್ಕೆ, 1-2 ಲವಂಗ, ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1-2 ಸ್ಪೂನಷ್ಟು ಕಾಯಿ ತುರಿಯನ್ನು ತುರಿದಿಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಸ್ವಲ್ಪ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈಗ ತಗೊಂಡಿದ್ದಂಥ ಚಕ್ಕೆ ಮತ್ತು ಲವಂಗ, ಹಾಗೆ 1-2 ಏಲಕ್ಕಿ ಹೆಸರು ಹಾಕ್ಕೊಂಡಿದ್ದೀನಿ, ನಿಮಗೆ ತೋರಿಸಿರಲಿಲ್ಲ ಅಲ್ಲಿ. ಈಗ ಇದನ್ನೆಲ್ಲನೂ ಅದರೊಳಗಡೆ ಹಾಕ್ಕೊಂಡು ಒಂದಂತೆ ಎಲ್ಲವನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಎಲ್ಲವನ್ನು ಈ ಹದದಲ್ಲಿ ನಾನು ಹುರ್ಕೊಂಡಿದ್ದೀನಿ ಎಣ್ಣೆಯಲ್ಲಿ, ಎಲ್ಲೂ ಅಡಿ ಹತ್ತಿಸ್ಕೋಬಾರ್ದು. ಈಗ ಇದನ್ನೆಲ್ಲ ತಣ್ಣಗಾಗಕ್ಕೆ ಪಕ್ಕದಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ. ಈ ಹುರಿದಿರ್ತಕ್ಕಂಥ ಪದಾರ್ಥ ಎಲ್ಲ ತಣ್ಣಗಾಗಿದೆ. ಇದನ್ನು ಒಂದು ಸಣ್ಣ ಜಾರ್ಗೆ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕಿ ಗಟ್ಟಿಗೆ ರುಬ್ಕೊಂಬರ್ತೀನಿ. ನೋಡಿ, ಈ ಗ್ಲಾಸ್ನ ಅಳತೆಯಲ್ಲಿ 2 ಗ್ಲಾಸ್ ಸೋನಾ ಮಸೂರಿ ರೈಸ್ನ ತೊಳೆದು ನೆನೆ ಹಾಕಿಟ್ಕೊಂಡಿದ್ದೀನಿ. ನಾನು ಇವತ್ತು ಚಳಿಗಾಲಕ್ಕೆ ರುಚಿಕರವಾಗಿ ವೆಜಿಟೇಬಲ್ ಪಲಾವ್ ಅಂದರೆ ಅವರೆಕಾಳು ಮೆಂತ್ಯ ಸೊಪ್ಪು ಹಾಕಿ ಪಲಾವ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಈಗ ನಾನು ಮಾಡೋಕ್ಕೂ ಮುಂಚೆ ಇದನ್ನು ತೊಳೆದಿಟ್ಕೊತಾ ಇದ್ದೀನಿ. ಹಾಗೆ ಇದೇ ಗ್ಲಾಸ್ನಲ್ಲಿ 2 ಗ್ಲಾಸ್ ಅವರೆಕಾಳು ತೊಗೊಂಡಿದ್ದೀನಿ. ಎಷ್ಟು ನೀವು ಅಕ್ಕಿ ತೊಗೋತೀರೋ ಅಷ್ಟೇ ಅವರೆಕಾಳು ತೊಗೊಂಡಿದ್ದೀನಿ. 2 ದೊಡ್ಡ ಕಂತೆ ಮೆಂತ್ಯ ಸೊಪ್ಪನ್ನ ತೊಳೆದು ನೋಡಿ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣಗೆ. ಸ್ವಲ್ಪ ಸೋಂಪು ಮತ್ತು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಪಲಾವ್ ಎಲೆ, ಅಲ್ಲಿ ರುಬ್ಬಕ್ಕೂ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ, ಚಕ್ಕೆ ಲವಂಗ ಇಲ್ಲೂ ತೊಗೊಂಡಿದ್ದೀನಿ ಒಗ್ಗರಣೆಗೆ, 1 ಗೆಂಡೆ ಈರುಳ್ಳಿ, ಅಲ್ಲೂ ಮೆಣಸಿನ್ಕಾಯಿ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ, ಇಲ್ಲೂ 1-2 ಮೆಣಸಿನ್ಕಾಯಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಟೊಮೆಟೊ ಹಣ್ಣು. ನೋಡಿ, ರುಬ್ಬಿರ್ತಕ್ಕಂಥ ಮಸಾಲೆ ಈ ರೀತಿ ಗಟ್ಟಿಯಾಗಿ ರುಬ್ಬಿಟ್ಕೊಂಡಿರಬೇಕು. ಈಗ ಇಲ್ಲಿ ಕಡಲೆಕಾಯಿ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಬಳಸ್ತಾ ಇದ್ದೀನಿ ನಾನು ಇದನ್ನು ಮಾಡೋದಕ್ಕೆ. ಈಗ ಬನ್ನಿ ಮಾಡೋ ವಿಧಾನ ತೋರಿಸ್ತೀನಿ. ನಾನು ಕುಕ್ಕರ್ನಲ್ಲಿ ಮಾಡ್ತಾ ಇರೋದ್ರಿಂದ 4 ಸ್ಪೂನು ಎಣ್ಣೆ ಅಂದರೆ ಕಡಲೆಕಾಯಿ ಎಣ್ಣೆ ಮತ್ತು 2 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ಇಲ್ಲಿ 4 ಗ್ಲಾಸು ನೀರನ್ನು ಈಗಾಗಲೇ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್. ಈ ರೀತಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಅನ್ನೋ ಇದಕ್ಕೋಸ್ಕರ ನಾನು ಬಿಸಿ ಮಾಡ್ಕೊಳ್ಳೋಕ್ಕೆ ಅಂದರೆ ಕುದಿಯೋಕೆ ಇಟ್ಕೊಂಡಿದ್ದೀನಿ. ತುಪ್ಪ ಎಲ್ಲ ಕರಗಿ ಎಣ್ಣೆ ಕಾದು ಬಂದಿದೆ. ಈ ಸಮಯದಲ್ಲಿ ಪಲಾವ್ ಎಲೆ ಮತ್ತು ಚಕ್ಕೆ ಲವಂಗ ಎಲ್ಲವನ್ನು ಹಾಕ್ಕೊಂಡು 10 ಸೆಕೆಂಡು ಬಾಡಿಸ್ಕೊತೀನಿ. ಅದರ ಘಮ ಅದರಲ್ಲಿ ಬಿಡಲಿ ಅಂತ ಅಷ್ಟೇ. ಅಲ್ಲಿ ರುಬ್ಬಕ್ಕೆ ಏಲಕ್ಕಿ ತೊಗೊಂಡಿರೋದ್ರಿಂದ ಮತ್ತೆ ನಾನು ಇಲ್ಲಿ ಏಲಕ್ಕಿ ಹೆಸಳನ್ನು ಹಾಕ್ಕೊಂಡಿಲ್ಲ. ಇದು ಬಾಡಿಸ್ಕೊಂಡ ನಂತರ ಜೀರಿಗೆ ಮತ್ತು ಸೋಂಪನ್ನು ಹಾಕ್ಕೊತಾ ಇದ್ದೀನಿ. ನೀವು ಬರೀ ಸೋಂಪು ಮಾತ್ರನೂ ಬಳಸಬಹುದು. ಈಗ ಇದನ್ನು ಸಹ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಅದೆಲ್ಲ ಬಾಡಿ ಬಂದಿದೆ. ಈಗ ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲವನ್ನು ಹಾಕ್ಕೊಂಡು ಬಾಡಿಸ್ಕೊತೀನಿ. ಹಸಿಮೆಣಸಿನ್ಕಾಯಿ ಮಾತ್ರ ನಿಮ್ಮ ಮನೆಯ ಖಾರಕ್ಕೆ ಅನುಗುಣವಾಗಿ ತಗೊಳ್ಳಿ. ನೋಡಿ, ಇದೆಲ್ಲ ಬಾಡಿ ಬಂದಿದೆ. ಈಗ ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಟೊಮೆಟೊವನ್ನು ಹಾಕ್ಕೊತಾ ಇದ್ದೀನಿ. ಟೊಮೆಟೊನ ಸ್ವಲ್ಪ ಬಾಡಿಸ್ಕೊಳ್ಳೋಣ. ನೋಡಿ, ಟೊಮೆಟೊ ಎಲ್ಲ ಬಾಡಿ ಬಂದಿದೆ. ಈಗ ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ನಾನು ಬಾಡಿಸ್ಕೊತೀನಿ. ಮೆಂತ್ಯ ಸೊಪ್ಪೆಲ್ಲ ಬಾಡಿ ಬಂದ ಮೇಲೆ ನಾನು ರುಬ್ಬಿಟ್ಕೊಂಡಿದ್ದೀನಲ್ಲ ಆ ಖಾರ ಹಾಕಬೇಕು. ಅದಕ್ಕೂ ಮುಂಚೆ ನಾನೀಗ ಅವರೆಕಾಳನ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಅವರೆಕಾಳನ್ನೇನು ನಾವು ಹೆಚ್ಚಿಗೆ ಬಾಡಿಸ್ಕೋಬೇಕಾಗಿಲ್ಲ, ಯಾಕೆಂದರೆ ಕುಕ್ಕರಲ್ಲೇ ಮಾಡ್ತಾ ಇರೋದ್ರಿಂದ ಅದರಲ್ಲೇ ಕೂಗಿಸ್ಕೊಂಡ್ಬಿಡ್ತೀವಿ. ಸೊ ಅದರಿಂದ 1-2 ಸರಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ರುಬ್ಬಿಟ್ಕೊಂಡಿದ್ದೀನಲ್ಲ ಆ ಒಂದು ಖಾರವನ್ನು ಮಸಾಲೆಯನ್ನು ಇದಕ್ಕೆ ಹಾಕ್ಕೊತೀನಿ. ಗಟ್ಟಿಯಾಗಿ ರುಬ್ಬಿರ್ತಕ್ಕಂಥ ಮಸಾಲೆ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಮತ್ತು ಅಡಿಗೆ ಅರಿಶಿಣವನ್ನು ಹಾಕೋಣ. ನೋಡಿ, ಮಸಾಲೆ, ಅಡಿಗೆ ಅರಿಶಿಣ, ಉಪ್ಪು ಎಲ್ಲ ಹಾಕಿದ್ಮೇಲೆ ನಾವು ಈ ರೀತಿ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು. ಹೆಚ್ಚಿಗೆ ಬಾಡಿಸ್ಕೊಳ್ಳೋ ಹಾಗಿಲ್ಲ ಎಣ್ಣೆ ಬಿಡೋ ತನಕ, ಯಾಕೆಂದರೆ ಮಸಾಲೆಯನ್ನು ನಾವು ಫ್ರೈ ಮಾಡಿ ರುಬ್ಬಿಟ್ಕೊಂಡಿರ್ತೀವಿ. ಆದ್ದರಿಂದ ಈಗ ನಾನು ನೀರನ್ನೆಲ್ಲ ಸೋರು ಹಾಕಿ ಅಕ್ಕಿಯನ್ನು ಹಾಕ್ಕೊತೀನಿ. ಅಕ್ಕಿ ಹಾಕ್ಕೊಂಡ್ಮೇಲೆ 1-2 ಸರಿ ಇದನ್ನು ಕಂಪ್ಲೀಟು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಜಾರ್ನು ಸಹ ತೊಳೆದು ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಈಗ ಇದು ಸಹ ಕುದೀತಾ ಬಂದಿದೆ. ಸಂಪೂರ್ಣ ಇದನ್ನು ಅಲ್ಲಿಗೆ ಹಾಕ್ಕೊತೀನಿ. ನೋಡಿ, ಬಿಸಿ ನೀರು ಹಾಕ್ಕೊಂಡ ತಕ್ಷಣ ಈಗ ಸಣ್ಣಕ್ಕೆ ಕುದಿ ಬರ್ತಾ ಇದೆ. ಇದು ಕುದಿ ಬಂದಮೇಲೆ ನಾವು ನಿಂಬೆಹಣ್ಣು ಹಿಂಡ್ಬಿಟ್ಟು 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ನೋಡಿ ಸ್ನೇಹಿತರೆ,
ಕುದಿ ಬರ್ತಾ ಇದೆ. ನಿಂಬೆಹಣ್ಣು ಹಿಂಡೋರು ಈ ಕುದಿ ಬಂದ ಮೇಲೆಯೇ ನಿಂಬೆಹಣ್ಣನ್ನ ಹಿಂಡ್ಕೋಬೇಕು. ಇಲ್ಲ ಅಂದರೆ ಹಾಗೆ ಕುದಿ ಬರೋಕ್ಕೂ ಮುಂಚೆ ಹಿಂಡ್ಕೊಂಡ್ರೆ ಕಹಿ ಬಂದ್ಬಿಡುತ್ತೆ. ಈಗ ನಾನು ಅರ್ಧ ಹೋಳು, ಒಂದು ನಿಂಬೆಹಣ್ಣಲ್ಲಿ ಅರ್ಧ ಹೋಳನ್ನು ಮಾತ್ರ ನಾನು ಹಿಂಡ್ಕೊತೀನಿ. ಹಿಂಡ್ಕೊಂಡು ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ತೆಗೆದುಕೊಂಡು ನಂತರ ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, 2 ವಿಷಲ್ ಬಂದು ಪ್ರೆಷರ್ ಎಲ್ಲ ಕಂಪ್ಲೀಟ್ ಇಳಿದಿದೆ. ಈಗ ನಾನು ಲಿಡ್ನ ಓಪನ್ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ ನೋಡಿ. ಚಳಿಗಾಲಕ್ಕೆ ಘಮಘಮಿಸುವ ಮೆಂತ್ಯ ಸೊಪ್ಪು ಅವರೆಕಾಳಿನ ಬಾತು ರೆಡಿಯಾಗಿದೆ. ಒಮ್ಮೆ ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ. ಹೆಚ್ಚಾಗಿ ನನ್ನ ವಿಡಿಯೋಗಳನ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮರೆಯದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ. ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಜೈ ಗಣೇಶ.